ಇವಾಗಲೇ ಬಂದು ಹೋಗಿರ್ತಕ್ಕಂತಹ ಎಲ್ಲ ಮುಖ್ಯ ಅತಿಥಿಗಳೇ, ನನ್ನ ವಿಶೇಷವಾಗಿ ಉಲ್ಲೇಖ ಮಾಡಬೇಕು. ಈ ರಜತ ಮಹೋತ್ಸವ ಬಹಳ ಚೆನ್ನಾಗಿ ಆಗೋದಕ್ಕೆ ಒಂದು ಸಮಿತಿಯನ್ನು ಮಾಡಿದಾಗ ರಜತ ಮಹೋತ್ಸವ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ GR ಪ್ರಕಾಶ್ ಅವರೇ, ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂತಹ ಶ್ರೀಯುತ ಅರುಣ್ ಕುಮಾರ್ ಅವರೇ, ನಮ್ಮೆಲ್ಲ ನಿರ್ದೇಶಕ ಮಂಡಳಿಯವರು, ಬಹಳ ಒಂದು ಅದ್ಭುತವಾದಂತಹ ಟೀಮ್. ಅವ್ರ ಜೊತೆ ಇದ್ದಾರೆ ಅಂತ ಹೇಳಿ ನಾವೆಲ್ಲ ಇಷ್ಟು ಮುಂದಕ್ಕೆ ಬಂದಿದ್ದೇವೆ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ನಾನು ಅವರೆಲ್ಲರ ನಾಯಕ, ಅವರನ್ನ ಮುಂದೆ ಹೀಗೆ ಇಟ್ಕೊಂಡು ಕರ್ಕೊಂಡು ಹೋಗ್ತೇನೆ ಅಂತೇಳಿ. ಅಂತ ನಿರ್ದೇಶಕ ಮಂಡಳಿಯ ಹಿರಿಯ ಸದಸ್ಯರಾದಂತಹ ಶ್ರೀಯುತ ಜಯರಾವ್ ಅವರೇ, ಉಪಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ವೀರೇಶ್ ಅವರೇ, ಈಗಾಗಲೇ ಉಲ್ಲೇಖ ಮಾಡಿದಂತೆ ಪ್ರಕಾಶ್ ಅವರೇ, ಶ್ರೀಯುತ HM ಶಿವಮೂರ್ತಿ ಅವರೇ, ಆತ್ಮೀಯ ಮಿತ್ರರು, ದಂತ ವೈದ್ಯರು ಆಗಿರ್ತಕ್ಕಂತಹ ಡಾಕ್ಟರ್ ರಾಜಾ ನಾಯ್ಕ ಅವರೇ, ಉದ್ಯಮಿಗಳು, ಪಿಕ್ಚರ್ನಲ್ಲಿ ಹೆಸರು ಮಾಡಿರ್ತಕ್ಕಂಥ ನಿರ್ದೇಶಕ ಮಿತ್ರರಾಗಿರ್ತಕ್ಕಂಥ ಮೋಹನ್ ಅವರೇ, ನ್ಯಾಮತಿಯ CK ರವಿಕುಮಾರ್ ನಿರ್ದೇಶಕರೇ, ಬಹುಶಃ ಕಿರಾಣಿ ವ್ಯಾಪಾರದಾಗ ಒಂದು ಹೊಸ ಸಂಚಲನ, ಹೊಸ ಚೇತನವನ್ನು ಉಂಟು ಮಾಡಿ ಸಣ್ಣ ವಯಸ್ಸಿನಲ್ಲೇ ದೊಡ್ಡ ಸಾಧನೆಯನ್ನು ಮಾಡಿರ್ತಕ್ಕಂಥ ನಿರ್ದೇಶಕ ಮಿತ್ರರಾದಂಥ ನಾಗರಾಜ್ ಅವರೇ, ರೈತ ಸಂಘದಲ್ಲಿ ಮಾತ್ರ ಅಲ್ಲ, ನಮ್ಮ ಸಹಕಾರಿ ಕ್ಷೇತ್ರದಲ್ಲೂ ಕೆಲಸ ಮಾಡ್ತೀನಿ ಅಂತೇಳಿ ಸಹಕಾರಿ ಕ್ಷೇತ್ರಕ್ಕೂ ಹಸಿರು ಸವಳನ್ನು ತಂದಂತಹ ಶ್ರೀಯುತ ಉಮೇಶ್ ಅವರೇ, ಶ್ರೀಯುತ N ಪ್ರಸಾದ್ ಅವರು, ಒಂದು ಬೇರೆ ರೀತಿಯ ಉದ್ಯಮಿಗಳು. ಇಟ್ಟಿಗೆ ಜೊತೆಗೆ ಇಲ್ಲಿ ಹೊನ್ನಾಳಿನಲ್ಲಿ ಗಾಡ್ರೇಜು ಬೀರ್ಗಳನ್ನ, ಪಾನೀಯಗಳ ಏಜೆನ್ಸಿಯನ್ನ ಮಾಡಿ ಬಹಳ ಹೆಸರು ಮಾಡಿರ್ತಕ್ಕಂತಹ ನಿರ್ದೇಶಕ ಮಿತ್ರರಾಗಿರ್ತಕ್ಕಂತಹ ಶ್ರೀಯುತ ಪ್ರಸಾದ್ ಅವರೇ, ಪಾಪ ಅವರು ಯಾವಾಗಲೂ ಒಂದು ಮಾತನ್ನು ಕೊರಗ್ತಾನೆ ಇರ್ತಾರೆ, ನಾವು ಹೆಣ್ಮಕ್ಳನ್ನ ಯಾವಾಗಲೂ ಬದಿಗೆ ಸರಿಸ್ತೀರಿ ಸರ್ ಅಂತ ಹೇಳಿ. ಆದರೂ ಕೂಡ ಆಗಲೇ ನಮ್ಮ ಇಂಜಿನಿಯರ್ ಪ್ರಸ್ತಾಪ ಮಾಡಿದಂತೆ ನಮ್ಮೆಲ್ಲ ಕಾರ್ಯಗಳಲ್ಲಿ ಮುಂಚೂಣಿಯಲ್ಲಿ ನಿಂತು ಯಾವತ್ತೂ ಕೂಡ ಸಹಕಾರವನ್ನು ಕೊಡ್ತಾ ಇರತಕ್ಕಂತಹ ಮಹಿಳೆಯ ನಿರ್ದೇಶಕರಾದಂತಹ ನ್ಯಾಮತಿ ನುಚ್ಚಿನ ನಾಗರಾಜ್ ಅವರ ಪತ್ನಿಯಾದಂತಹ NN ನಾಗರತ್ನ ಅವರೇ, ಶ್ರೀಮತಿ DN ಶಾಂತಲಾ ಅವರೇ, ಹಾಗೆ ನಾವು ಬಹುಶಃ ಹೊನ್ನಾಳಿ ಅರ್ಬನ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿನಲ್ಲಿ ಯಾವತ್ತೂ ಚಿರಸ್ಥಾಯಿಯಾಗಿ ಹೆಸರನ್ನು ಬಿಟ್ಟು ಹೋಗಿರ್ತಕ್ಕಂಥ ಕರ್ಸಿದ್ದಪ್ಪನವರು, ಇಂದಿನ ಅಧ್ಯಕ್ಷರು, ಫೌಂಡರ್ ಡೈರೆಕ್ಟರ್ ಆದಂಥ ಕರ್ಸಿದ್ದಪ್ಪನವರ ಶ್ರೀಮತಿಯವರು, ಹಾಲಿ ನಿರ್ದೇಶಕಿಯೂ ಆಗಿರ್ತಕ್ಕಂಥ ಶ್ರೀಮತಿ HK ರೂಪಾ ಅವರೇ, ಆಗಲೇ ಇಷ್ಟೊಂದು ಕೊಂಡಾಡಿರ್ತಕ್ಕಂತಹ ನನ್ನ ಮಿತ್ರ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿ ನಿವೃತ್ತ ಆಗಿರ್ತಕ್ಕಂಥವನು, ಈ ಕಟ್ಟಡದ ರೂವಾರಿ ಆಗಿರ್ತಕ್ಕಂಥ ಆನಂದ್ ಕುಮಾರ್ ಅವರೇ, ಇವಾಗ ವಯೋನಿವೃತ್ತಿಯನ್ನು ಒಂದು ಕುಮಾರ್ ಅಂದ್ರೆ HUCCS ಅಂದ್ರೆ ಕುಮಾರ್ ಅಂತ ಹೇಳಿ ಹೆಸರುವಾಸಿಯಾಗಿರ್ತಕ್ಕಂಥ ಶ್ರೀಯುತ ಕುಮಾರ್ ಅವರೇ, ಬ್ಯಾಂಕಿನ ಈಗಿನ ಹಾಲಿ CEO ಆಗಿರ್ತಕ್ಕಂಥ ದಿನೇಶ್ ಅವರೇ, ರಂಗನಾಥ್ ಅವರೇ, ಚಂದ್ರಶೇಖರ್ ಅವರೇ, ಎಲ್ಲ ಸಿಬ್ಬಂದಿ ವರ್ಗದವರೇ, ಬಹಳ ಪ್ರಮುಖವಾಗಿ ಬಂದಿರತಕ್ಕಂತಹ ಎಲ್ಲ ಸಹಕಾರಿ ಬಂಧುಗಳೇ, ತಾಯಂದಿರೇ, ಮಾಧ್ಯಮ ಮಿತ್ರರೇ. ಸಮಯ ಬಹಳ ಆಗಿರೋದ್ರಿಂದ ನಾನೇನು ಹೇಳಲಿಕ್ಕೆ ಜಾಸ್ತಿ ಸಮಯ ತಗೊಳ್ಳೋಕೆ ಬಯಸೋದಿಲ್ಲ. ನಾವು ಮಾತಾಡೋಕ್ಕಿಂತ ನಮ್ಮ ಕೆಲಸಗಳು ಮಾತಾಡ್ತಾ ಇದ್ದಾವೆ. 25 ವರ್ಷಗಳಲ್ಲಿ ಏನೇನು ಸಾಧನೆ ಮಾಡಿದ್ದೀವಿ ಅಂತಕ್ಕಂಥದ್ದು ಈಗಾಗಲೇ ನಾವು ಹೇಳ್ಬಿಟ್ಟಿದ್ದೇವೆ. ಸಾಲದ ಕ್ಷೇತ್ರದಲ್ಲಿ, ವಸೂಲಿ ಕ್ಷೇತ್ರದಲ್ಲಿ, ಸ್ವಂತ ಆಸ್ತಿ ಮಾಡೋದ್ರಲ್ಲಿ, ನಮ್ಮ ಬ್ಯಾಂಕಿನ ಸ್ಥಿರತೆ, ನಮ್ಮ ಏನು ಒಂದು ಠೇವಣಿ ಇದೆಯಲ್ಲ, ಆ ಠೇವಣಿ ಎಷ್ಟೆಷ್ಟಿದೆ ಅಂತೇಳಿ ಈಗಾಗಲೇ ನಾವು ಪುಸ್ತಕದಲ್ಲಿ ಕೊಟ್ಟಿದ್ದೇವೆ. ನಾನು ಒಂದು ಠೇವಣಿಯ ಉಲ್ಲೇಖವನ್ನು ಮಾಡ್ತೇನೆ. ರಿಸರ್ವ್ ಫಂಡ್ ಅಂತಾರೆ ಇಂಗ್ಲಿಷ್ನ, ಕನ್ನಡದಾಗ ಕಾಯ್ದಿಟ್ಟ ನಿಧಿ ಅಂತೇಳಿ. ನಮ್ದು ಈ ವರ್ಷದ ಅಂತ್ಯಕ್ಕೆ 9,20,21 ಲಕ್ಷ ಚಿಲ್ಲರೆ ರೂಪಾಯಿಗಳು ನಮ್ಮಲ್ಲಿ ರಿಸರ್ವ್ ಫಂಡೇ ಇದೆ. ಸೊ ಈ ಬ್ಯಾಂಕು ಯಾವತ್ತೂ ಕೂಡ ಹೋಗಕ್ಕೆ ಆಗದಲ್ಲೇ ಇರೋ ಒಂದು ನಿರ್ದಿಷ್ಟವಾಗಿ ನಾವು ನಿಧಿಯನ್ನು ಇಟ್ಟಿದ್ದೇವೆ. ನೀವು ಯಾವ ಡೆಪಾಸಿಟ್ದಾರರು ಕೂಡ ನಮ್ಮ ಡೆಪಾಸಿಟ್ಗೆ ಹೆಂಗಪ್ಪ ಅಂತೇಳಿ
ಅನುಮಾನ ಮಾಡಲಿಕ್ಕೆ ಅವಕಾಶ ಇಲ್ಲದಲೇ ಇರ್ತಕ್ಕಂಥ ರಿಸರ್ವ್ ಫಂಡ್ ಇದ್ದಾವೆ, ಭವ್ಯವಾಗಿರ್ತಕ್ಕಂಥ ಕಟ್ಟಡಗಳು ಇದ್ದಾವೆ. ಈ ಎಲ್ಲ ಸಾಧನೆಯನ್ನ ಮಾಡಲಿಕ್ಕೆ ನಮ್ಮೆಲ್ಲ ಡೈರೆಕ್ಟರ್ಗಳು, ಅವತ್ತು ಫೌಂಡರ್ ಆಗಿ ಇವತ್ತು ಜೊತೆ ಬಂದಿರತಕ್ಕಂಥ ನಾಗೇಂದ್ರ ಅವರಿಂದ ಮರುಗೊಂಡು ನಮ್ಮ ಪ್ರಮೋಟರ್ಸ್ಗಳು ಬರಬೇಕಾಗಿತ್ತು. ಇನ್ನೊಂದು 4 ಜನ ಪ್ರಮೋಟರ್ಸು, ಚೀಲೂರಿನ ನಮ್ಮ ಡಾಕ್ಟರ್ ಜಗದೀಶ್ ಅವರು, ಹೊನ್ನಾಳಿಯ ಪುರುಷೋತ್ತಮ, ನಮ್ಮ ಹೊನ್ನಾಳಿಯ ಬಟ್ಟೆ ವ್ಯಾಪಾರಿಯಾದಂಥ ಲಕ್ಷ್ಮಣ್ ಅವರು, ಅವರೆಲ್ಲ ಬರಬೇಕಾಗಿತ್ತು. ಕಾರಣಾಂತರದಿಂದ ಬರಲಿಲ್ಲ. ನ್ಯಾಮತಿಯ ಮಲ್ಲಪ್ಪ, ಈ ತರ ಎಲ್ಲ ಅವರೆಲ್ಲರ ಸಹಕಾರದಿಂದ ಇಂದಿನ ಅಧ್ಯಕ್ಷರುಗಳು, ಇವಾಗ ನಮ್ಮ ಜೊತೆ ಕೆಲವರು ಇಲ್ಲ, ಪ್ರಹ್ಲಾದರಾವ್ ಆಗ್ಲಿ, ಕಲಿಸಿದಪ್ಪ ಆಗ್ಲಿ, ಹೀಗೆ ಅನೇಕ ಜನ, ಒಂದು 4-6 ಜನ ಲಿಂಗೈಕ್ಯರಾಗಿದ್ದಾರೆ. ಅವರೆಲ್ಲರ ಸಹಕಾರದಿಂದ ಈ ಬ್ಯಾಂಕು ಇವತ್ತು ಈ ಮಟ್ಟಕ್ಕೆ ಬಂದಿದೆ. ನಂಗೆ ಒಂದು ಕನಸು ಏನಿತ್ತು ಅದನ್ನ ಮಾಡಿದ ತೃಪ್ತಿ ಇವತ್ತು ಬಹಳ ನನಗೆ ಮನಸ್ಸಿನಲ್ಲಿ ಬಂದಿರತಕ್ಕಂಥದ್ದಿದೆ. ಇದೆಲ್ಲದಕ್ಕೆ ಕಾರಣೀಭೂತರು ಇಲ್ಲಿ ಕೂತಿರ್ತಕ್ಕಂಥ ಆಡಳಿತ ಮಂಡಳಿ, ಪೂಜ್ಯರ ಆಶೀರ್ವಾದ, ಎಲ್ಲ ಸಹಕಾರಿ ಬಂಧುಗಳು, ನಿಮ್ಮೆಲ್ಲರಿಗೂ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ನಾನು ಅರ್ಪಿಸ್ತೇನೆ. ಬಹಳ ಖುಷಿ ಆಗುತ್ತೆ. ಅಭಿನಂದನೆಗಳು ನಿಮಗೆಲ್ಲ. ಇನ್ನೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ರಜತ ಮಹೋತ್ಸವದ ಶುಭಾಶಯಗಳನ್ನು ಹೇಳ್ತಾ, ಸಮಯ ಬಹಳ ಆಗಿರೋದ್ರಿಂದ ಮಧ್ಯಾಹ್ನದ ಸಭೆಯಲ್ಲಿ ನಾವು ನೀವು ಮಾತಾಡೋಣ ಅಂತಕ್ಕಂಥ ಮಾತನ್ನೇ ಹೇಳ್ತಾ, ಈ ಒಂದು ಸಿಹಿಯನ್ನ, ರಜತ ಮಹೋತ್ಸವದ ಸಿಹಿಯನ್ನ ಮುಂದೆ ಬಂಗಾರದ ಗೋಲ್ಡನ್ ಜೂಬ್ಲಿವರೆಗೂ ತೆಗೆದುಕೊಂಡು ಹೋಗೋಣ ಅಂತಕ್ಕಂತಹ ಆಶಯದೊಂದಿಗೆ ಈ ಸೇವೆ ಇನ್ನೂ ಚೆನ್ನಾಗಿ ಮುಂದುವರಿಯುತ್ತೆ. ನೀವೇನೇನು ನಿರೀಕ್ಷೆ ಮಾಡಿದ್ವಿ ಆ ಎಲ್ಲ ಸೇವೆಗಳನ್ನ ಕೊಡ್ತೀವಿ. ನಮ್ಮ ಜೊತೆ ಯಾವಾಗಲೂ ಮುಕ್ತ ಇದು ಬ್ಯಾಂಕ್. ನಿಮ್ಮೆಲ್ಲ ಸಲಹೆ, ಮೆಚ್ಚುಗೆ, ದೂರುಗಳು ಅವಕಾಶ ಇದೆ. ನಮ್ಮ 3 ಬ್ರಾಂಚ್ನಲ್ಲೂ ಒಂದು ದೂರು ಪೆಟ್ಟಿಗೆ ಇಟ್ಟಿದ್ದೇವೆ. ಏನಾದರೂ ನಿಮ್ಮ ಕೈ ಅನುಭವಗಳಿದ್ರೆ ದಯಮಾಡಿ ಹಾಕಿ. ಅದ್ರ ಬೀಗ ನನ್ನ ಹತ್ರ ಮಾತ್ರ ಇರ್ತದೆ, ಅದನ್ನು ತೆಗೆದುಕೊಳ್ಳೋಣ. ನಿಮ್ಮ ಸಲಹೆಗಳನ್ನು ತೆಗೆದುಕೊಳ್ತೇನೆ. ಈ ಸಹಕಾರಕ್ಕೆ ಕೇವಲ ನಮ್ಮ ಸಹಕಾರಿ ಬಂಧುಗಳು, ಆಡಳಿತ ಮಂಡಳಿ ಅಷ್ಟೇ ಅಲ್ಲ, ಇಡೀ ನ್ಯಾಮತಿಯ, ಹೊನ್ನಾಳಿಯ, ಸಾಸವಳ್ಳಿಯ, ಇಡೀ ಹೊನ್ನಾಳಿ ಮತ್ತು ನ್ಯಾಮತಿ ತಾಲೂಕಿನ ಎಲ್ಲ ಸಾರ್ವಜನಿಕರು ಬಹಳ ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡಿದ್ದಾರೆ. ಅವರೆಲ್ಲರನ್ನು ಕೂಡ ಸ್ಮರಿಸ್ಕೊಳ್ತಾ ಇನ್ನೊಮ್ಮೆ ಎಲ್ಲರಿಗೂ ಕೂಡ ರಜತ ಮಹೋತ್ಸವದ ಶುಭಾಶಯಗಳನ್ನು ಕೋರಿ ನನ್ನ ಅಧ್ಯಕ್ಷೀಯ ಭಾಷಣವನ್ನು ಮುಗಿಸ್ತೇನೆ. ವಂದನೆಗಳು. ಸಹಕಾರಂ ಗೆಲ್ಗೆ, ಸಹಕಾರಂ ಬಾಳಿ.